ಹಾಯ್ ಹಲೋ ಎವ್ರಿವನ್. ಸೊ ನಿನ್ನೆ 2 ದಿನ ಮಾರ್ಕೆಟ್ನಲ್ಲಿ ಏನಿತ್ತಪ್ಪ ಅಂತಂದ್ರೆ ನಮ್ಮ ಡೇಟಾ 2 ದಿನ ನಮ್ದು ಆಫ್ ಇರುತ್ತೆ. ಓಕೆ, ಬೆಲ್ ಟಿಪ್ಪೋದಲ್ಲಿ. ಸೊ ಈ ಒಂದು ಸಾಫ್ಟ್ವೇರ್ದಲ್ಲಿ ಏನಪ್ಪಾ ಅಂತಂದ್ರೆ ಡೇಟಾ ಆಫ್ ಇರುತ್ತೆ. ಹಾಗಾಗಿ ನಾವು ಏನು ಮಾಡಿದ್ವಿ, ಸೊ ಇವತ್ತು ಒಂದು ಟ್ರೇಡ್ ಅನ್ನ ಅಬ್ಸರ್ವೇಷನ್ ಮಾಡಿದ್ವಿ. ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ಸೇಮ್ ಸ್ಟ್ರಾಟಜಿ ಅಪ್ಲೈನ ಮಾಡಿರೋದು. ಇವತ್ತು ಕೂಡ 4ನೇ ದಿನ ಇವತ್ತು ಸ್ಟ್ರಾಟಜಿನ ಸೇಮ್ ಅಪ್ಲೈ ಮಾಡ್ತಾ ಇರೋದು. ಇಂಬ್ಯಾಲೆನ್ಸ್ ಝೋನ್ ಅಂತೇಳಿ ಕರಿತಾ ಇದೀವಿ. ಓಕೆ, ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಈ ಜಾಗದಲ್ಲಿ ಯಾಕೆ ಹಾಕಿದ್ದೀನಿ ಈ ಝೋನ್ ಅನ್ನ. ಓಕೆ, ಈ ಝೋನ್ ಅನ್ನ ಯಾಕೆ ಇಲ್ಲಿ ಹಾಕಿದೀವಿ ಅಂತಂದ್ರೆ ರೀಸನ್ ಇದೆ, ಅದಕ್ಕೆ ಬಿಹೈಂಡ್ ರೀಸನ್ ಇದೆ. ಸೊ ಏನಪ್ಪಾ ರೀಸನ್, ಇಲ್ಲಿ ನೋಡಬಹುದು ಆರ್ಡರ್ಸ್ಗಳು ಏನಾಗಿದ್ದಾವೆ, ಇಂಬ್ಯಾಲೆನ್ಸ್ ಆಗಿ ಆರ್ಡರ್ಗಳು ಪಂಚ್ ಆಗಿದ್ದಾವೆ. ಓಕೆ, ಸೊ ಇಂಬ್ಯಾಲೆನ್ಸ್ಗಳು ಆರ್ಡರ್ಗಳು ಬಂದಾಗ ಸೊ ನಮ್ಗೆ ಆ ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಝೋನ್ಸ್ ಅನ್ನ ಹಾಕ್ತೀವಿ. ಸಿಂಪಲ್ ಆಗಿ ಇಷ್ಟೇ. ಇವಾಗ ಇಲ್ಲಿ ಹಾಕಿರೋದನ್ನ ತೆಗೆದು ನಾನೇನು ಮಾಡ್ತೇನೆ, ಸಿಂಪಲ್ ಆಗಿ ಇಲ್ಲಿ ಇರುವಂತ ಈ ಕ್ರಿಯೇಟ್ ಆದಗಳು ನಾನೇನು ಮಾಡ್ತೇನೆ, ಆರ್ಡರ್ ಫ್ಲೋದಲ್ಲಿ ಒಂದು ಝೋನ್ಸ್ ಅನ್ನ ಮಾರ್ಕ್ ಮಾಡ್ತೇನೆ. ಓಕೆ, ಆಲ್ರೆಡಿ ಹಾಕಿದ್ದೇನಲ್ಲ, ಸೊ ಅದನ್ನ ಏನ್ ಮಾಡ್ತಾ ಇದ್ದೀನಿ, ಹಾಕಿರೋ ಆಲ್ರೆಡಿ ಒಂದು ಝೋನ್ಸ್ ಅನ್ನ, ಓಕೆ, ಹಾಕಿರೋ ಒಂದು ಝೋನ್ಸ್ ಅನ್ನ ಏನ್ ಮಾಡೋದು ಇವಾಗ ತೆಗೆದು, ಓಕೆ, ಸೊ ಇಲ್ಲಿ ಬಂದಿರುವಂತ ಕ್ಯಾಂಡಲ್ಸ್ ಅಲ್ಲಿ ಫಾರ್ಮೇಶನ್ ಆದಾಗ ಆ ಜಾಗದಲ್ಲಿ ನಾವೇನ್ ಮಾಡಬೇಕು, ಹಾಕಬೇಕಾಗತ್ತೆ. ಓಕೆ, ಸೊ ಅದೇ ಜಾಗದಿಂದ ಏನಾಗಿದೆ, ಒಂದು ಪ್ರೈಸ್ ಬ್ರೇಕ್ಔಟ್ ಆಯಿತು, ಪ್ರೈಸ್ ಕೆಳಗಡೆ ಬಂದು ಅದೇ ಜಾಗದಲ್ಲಿ ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ಆರ್ಡರ್ಗಳನ್ನ ಮತ್ತೆ ಫಿಲ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನಮಗೆ ರಿಸ್ಕ್ ರಿವಾರ್ಡ್ ಎಷ್ಟಿತ್ತು ಈ ಜಾಗದಲ್ಲಿ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಪ್ರೈಸ್ ಯಾವಾಗಲೂ ಈ ತರ ಒಂದು ದೊಡ್ಡ ಸ್ಪೈಕ್ ಕೊಟ್ಟಾಗ ಯಾವಾಗಲೂ ಎಂಟ್ರಿನ ಮೇಲ್ಗಡೆ ತಗೋಬಾರ್ದು, ಯಾವಾಗಲೂ ರಿಸ್ಕ್ ರಿವಾರ್ಡ್ ನ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಓಕೆ, ಒಂದು 50% ಆದ್ರೂ ಪುಲ್ ಬ್ಯಾಕ್ ಬರುವವರೆಗೂ ಕಾಯಬೇಕಾಗತ್ತೆ. ಅದೇ ರೀತಿ ಏನಾಗಿದೆ, ಪ್ರೈಸ್ ಕೆಳಗಡೆ ಬಂದಿದೆ, ಸೊ ಪುಲ್ ಬ್ಯಾಕ್ ಕೂಡ ತಗೊಂಡಿದೆ. ಸೊ ಆಲ್ಮೋಸ್ಟ್ ನಮ್ಗೆ ಇಂಬ್ಯಾಲೆನ್ಸ್ ಝೋನ್ ಕೆಳಗಡೆ ನಾವೇನಾದ್ರೂ SL ನ ಇಟ್ಕೊಂಡು, ಸೊ ಪುಲ್ ಬ್ಯಾಕ್ ಅಲ್ಲಿ ನಾವೇನಾದ್ರೂ ಟ್ರೇಡ್ ಮಾಡಿದ್ವಿ 66,200 ಗೆ ಏನಾದ್ರೂ ಎಂಟ್ರಿ ತಗೊಂಡು SL ನ, ಸೊ ನಾವು ಈ ಝೋನ್ ಕೆಳಗಡೆ ಇಟ್ಟಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ನಮಗೆ SL ಬಂದ್ಬಿಟ್ಟು ಎಷ್ಟು ಆಗ್ತಾ ಇತ್ತಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮಗೆ 3 to 300, ಆಲ್ಮೋಸ್ಟ್ ನೋಡಿ 3 to 400 ಪಾಯಿಂಟ್ಸ್ ನಮಗೆ SL ಕಾಣ್ತಾ ಇತ್ತು ಇಲ್ಲಿ. ಓಕೆ, ಒಂದು 400 ಪಾಯಿಂಟ್ಸ್ ನಮಗೆ SL ಕಾಣ್ತಾ ಇತ್ತು. ಬಟ್ ಟಾರ್ಗೆಟ್ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿಂದ ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಅಬ್ಸರ್ವ್ ಮಾಡಿ ಇಲ್ಲಿ. ಹೌದಾ, ಸೊ ಆಲ್ಮೋಸ್ಟ್ ನಮಗೆ 1:2 ಆಲ್ಮೋಸ್ಟ್ ಮೂವ್ಮೆಂಟ್ ಕೊಟ್ಬಿಟ್ಟಿದೆ ನಮ್ಗೆ ಇಲ್ಲಿ. 1:2, 1:3, 1:3 ನ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗಿಬಿಟ್ಟಿದೆ. ಸೊ ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಗಿರ್ಬೋದು, 66,200 ಇಂದ 67,600 ವರೆಗೂ ಏನಾಗಿದೆ, ಒಂದು ಮೂಮೆಂಟಮ್ ಕೊಟ್ಟಿದೆ. ಸೊ ಆಲ್ಮೋಸ್ಟ್ ನಮಗೆ ಒಂದು 1,200-1,300 ಪಾಯಿಂಟ್ಸ್ ಏನಾಗಿದೆ, ಒಂದು ಈ ಜಾಗದಿಂದ ಒಂದು ಮೂಮೆಂಟಮ್ ಕೊಟ್ಟಿದೆ. ಸೊ ಇಲ್ಲಿ ಬಂದವರು ಯಾರು ಅನ್ನೋದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಂದವರು ಯಾರಪ್ಪ ಅಂತಂದ್ರೆ ಇನ್ಸ್ಟಿಟ್ಯೂಷನ್ ದವರು. ಓಕೆ, ಸೊ ಇನ್ಸ್ಟಿಟ್ಯೂಷನ್ ದವರು ಬಂದಾಗ ಮಾರ್ಕೆಟ್ ನಲ್ಲಿ ಒಂದು ಡೈರೆಕ್ಷನಲ್ ಮೂವ್ ಸಿಗುತ್ತೆ. ಸೊ ಬರಾಕ ಕಾರಣ ಏನಪ್ಪಾ ಅಂತಂದ್ರೆ ಅವರು ಕ್ರೋರ್ಸ್ ಟುಗೆದರ್ ದುಡ್ಡನ್ನ ಮಾರ್ಕೆಟ್ ನಲ್ಲಿ ಆರ್ಡರ್ಗಳನ್ನ ಪಂಚ್ ಮಾಡಿದಾಗ ಆ ಕಡೆ ಆರ್ಡರ್ಗಳನ್ನ ರಿಸೀವ್ ಮಾಡ್ಲಿಕ್ಕೆ ಯಾರು ಸೆಲ್ ಮಾಡ್ಲಿಕ್ಕೆ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಒಂದು ಇಂಬ್ಯಾಲೆನ್ಸ್ ಆಗಿ ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಅನ್ನ ನಾವು ಕಾಣಬಹುದು. ಸೊ ಈ ತರ ಒಂದು ಇನ್ ಡೆಪ್ತ್ ಇನ್ಫಾರ್ಮೇಶನ್ಸ್ ಅನ್ನ ಎವ್ರಿ ಡೇ ನಾವು ಕೊಡ್ತಾನೆ ಇರ್ತೀವಿ. ಓಕೆ, ಸೊ ಇವಾಗ ನಮ್ಗೆ ಒಂದೇನಾಯ್ತು, 4th ಡೇ ನಾನು ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ನಾನು ವಿತೌಟ್ SL ಅಂತ ಆಗದಂಗೆ ಏನಾಗ್ತಾ ಇದೆ, ಮಾರ್ಕೆಟ್ ನಲ್ಲಿ 4th ಡೇ ಮಾರ್ಕೆಟ್ ನಲ್ಲಿ ಒಂದು ಮೂಮೆಂಟಮ್ ಕೊಡ್ತಾ ಇದೆ. ಓಕೆ, ಸೊ ಆಲ್ಮೋಸ್ಟ್ 1:3, 1:4 ರಿಸ್ಕ್ ರಿವಾರ್ಡ್ ಸಿಗ್ತಾ ಇದೆ. ಯಾಕಂದ್ರೆ ಸೊ ಎಲ್ಲರೂ ಕೂಡ ತಪ್ಪು ಮಾಡೋದು ಏನಪ್ಪಾ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಹೋಗಿ ತುಂಬಾನ ತಪ್ಪು ಮಾಡ್ತಿದ್ದೀರಾ. ಓಕೆ, ಎಲ್ಲರೂ ಕೂಡ ಈ ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಲರ್ನ್ ಮಾಡಿ, ಮೊದಲು ಲರ್ನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆಮೇಲೆ ಟ್ರೇಡ್ ಅನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.